ಆಗಿ ಇದಕ್ಕೆ ಸ್ಪೆಷಲ್ ಪ್ರಾಸಿಕ್ಯೂಟರ್ನ ಕೂಡ ನೇಮಕ ಮಾಡಿ ಸ್ಪೆಷಲ್ ಆಗಿ ಇದನ್ನು ತಗೋಬೇಕು, ವಿಶೇಷ ಪ್ರಕರಣ ಅಂತೇಳಿ ತಗೋಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳ ಜೊತೆ ನಾಳೆ ಮಾತಾಡಿ ಆನಂತರ ತೀರ್ಮಾನ ಮಾಡ್ತೀವಿ. ಸರಿ, ಮರ್ಯಾದೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಕಾನೂನು ರೂಪಿಸ್ತೀವಿ. ಇಲ್ಲ, ಈಗಾಗಲೇ ಸಾಕಷ್ಟು ಕಾನೂನುಗಳು ಸಾಕಷ್ಟು ಇದ್ದಾವೆ. ಒಂದು ವೇಳೆ ಇಡೀ ರಾಜ್ಯದಲ್ಲಿ ಏನಾದರೂ ಕೂಡ ಕಾನೂನಿನಲ್ಲಿ ಒಂದಿಷ್ಟು ವೈಫಲ್ಯತೆ ಅಥವಾ ಏನಾದರೂ ಕಡಿಮೆ ಆಗಿದೆ ಅಂತ ಹೇಳಿ ಕಂಡು ಬಂದರೆ ಅದಕ್ಕೆ ನಾವು ಅಮೆಂಡ್ಮೆಂಟ್, ರಾಜ್ಯದ ಮಟ್ಟಕ್ಕೆ ಅಮೆಂಡ್ಮೆಂಟ್ ತರ್ಬೋದು, ಅಥವಾ ಬೇರೆ ಹೊಸ ಕಾನೂನು ಇದ್ದರೆ ಅದನ್ನು ಕೂಡ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಸರ್, ಈಗ ರಾಜಕೀಯ ಯಾರು ಮಾಡಿದ್ದಾರೆ ಈ ಪ್ರಕರಣದಲ್ಲಿ? ನೀವು ರಾಜಕೀಯ ಮಾಡಿದಾರ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಹೇಳಿಕೆಗಳನ್ನ ನೋಡಿದಾಗ ಏನು ಅನ್ನಿಸ್ಬೋದು? ಎಲ್ಲ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ, ಅಲ್ಲಿ ವಿರೋಧ ಪಕ್ಷದವರೆಲ್ಲ ಹೇಳ್ತಿದ್ದಾರೆ. ಅದಕ್ಕಾಗಿ ಅವರು ಅಂಥ ಹೇಳಿಕೆಗಳನ್ನ ಕೊಡೋದ್ರ ಬದಲು ನಮಗೆ ಸಹಕರಿಸಿ ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಮಗೆ ಹೇಳ್ಬೋದಲ್ವಾ? ಅಷ್ಟೇ ನಾನು ಹೇಳೋದು. ಘಟನೆ ನಡೆದಿಷ್ಟು ದಿನ ಸಮಾಜ ಕಲ್ಯಾಣ ಇಲಾಖೆ ಸಿದ್ಧರು ಬಂದಿಲ್ಲ. ಇಲ್ಲ, ಅದು ಕಾರಣ ಇದೆ. ಈಗ ನಾನು ಇವತ್ತೇ ಬಂದಿದ್ದೀನಿ, ಅದಕ್ಕೆ ಕಾರಣ ಇದೆ. ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ, ಆಮೇಲೆ ಬೇರೆ ಇದು ಎವಿಡೆನ್ಸಸ್ಗಳು ಅವೆಲ್ಲ ನೋಡಿಕೊಂಡು ನಾವು ಬರಬೇಕಾಗ್ತದೆ. ನಾವು ಬಂದಾಗ ಆ ರೀತಿ ಯಾವುದೂ ಕೂಡ ತೊಂದರೆ ಆಗಬಾರ್ದು, ನಮ್ಮಿಂದ ಅವರಿಗೆ ತೊಂದರೆ ಆಗಬಾರ್ದು. ಅದಕ್ಕಾಗಿ ಈಗ ನಾವು ಬಂದಾಗ, ಈಗ ನಾನು 2 ದಿವಸ ಮುಂಚೆನೇ ಬಂದಿದ್ದೆ ಅಂತ ಹೇಳಿ ನಾನೇನು ಅವರಿಗೆ ಸಾಂತ್ವನ ಹೇಳೋದೊಂದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗ್ತದೆ? ಅದರಿಂದ ಬರ್ತಾರೆ. ಬಹುಶಃ ನಾಳೆ ಅಥವಾ ನಾಡಿದ್ದು ಬರ್ತಾರೆ. ನಾಳೆ ಬರ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ನಾನು ನೋಡಿ, ಘಟನೆ ನಡೆದ 1 ಗಂಟೆ ಒಳಗಾಗಿ ನನಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಇಲಾಖೆಯಿಂದ. ಅವರಿಗೆ ನಾವೇನು ಸೂಚನೆ ಕೊಡಬೇಕು ಅದನ್ನೆಲ್ಲ ಅಲ್ಲಿಂದನೇ ಕೂಡ ಕೊಟ್ಟಿದ್ದೇನೆ ನಾನು. ಅದಕ್ಕೆ ಅವರು ಆ್ಯಕ್ಟ್ ಮಾಡಿದ್ದಾರೆ. SP ಅವರು ಇರ್ಬೋದು, DC ಅವರು ಇರ್ಬೋದು, ಅವರೆಲ್ಲರೂ ಅವರವರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸರ್ಕಾರ ಅಧಿಕಾರಿಗಳು ಯಾರು ಕೂಡ ಅವರು ಇಲಾಖೆಯಿಂದ ಸಮಸ್ಯೆ ಅವರು ಸ್ಪಂದನೆ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಇಲ್ಲ, ಅವರು ನಾಳೆ ಬರ್ತಾರೆ. ಅವರು ಕೂಡ ಈಗಾಗಲೇ ಇಲ್ಲ, ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅಧಿಕಾರಿಗಳು ಕೂಡ ಅವ್ರ ಕೈ ಜೋಡಿಸಿದ್ದಾರೆ. DC ಅವರೇ ಇದ್ದಾರೆ ಅಂದಾಗ ಹೌದು, ಅವರು ಇರ್ತಾರಲ್ಲ, ಜೊತೆಯಲ್ಲಿ ಇರ್ತಾರೆ. ಇಲ್ಲಿ ಯಾಕೆ ಮಾತಾಡೋದು ನಡೀರಿ. ಬಂದಲ್ಲ, ಹೊಸ ವರ್ಷ ವಿಶ್ ಮಾಡೋಣ ಅಂತ ಬಂದೆ. ಹುಬ್ಬಳ್ಳಿ ಜನರಿಗೆ ವಿಶ್ ಹೊಸ ವರ್ಷ ಎಲ್ಲರಿಗೂ ಕೂಡ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭ. ಹಳೆಯದನ್ನೆಲ್ಲ ಮರೆತು ಹೊಸ ತೀರ್ಮಾನಗಳನ್ನು, ನಿರ್ಣಯಗಳನ್ನು ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ತೇವೆ. ಹಾಗಾಗಿ ಈ ಭಾಗದ ಜನಸಮುದಾಯಕ್ಕೆ ಹೊಸ ವರ್ಷದ ಶುಭಕಾಮನೆಗಳನ್ನು ಸರ್ಕಾರದ ವತಿಯಿಂದ ಮತ್ತು ನನ್ನ ವತಿಯಿಂದ ತಿಳಿಸೋದಕ್ಕೆ ಬಯಸ್ತೇನೆ. ಮುಂದೆ ಭವಿಷ್ಯದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೇನೆ. ಈಗಾಗಲೇ ನಮ್ಮಲ್ಲಿ ಈ ಭಾಗದಲ್ಲಿ ಕೂಡ ನಾವು ನಮ್ಮ ಅಧಿಕಾರಿಗಳಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ. ಇಲ್ಲಿ ಏನು ಆಚರಣೆಯ ಸಂದರ್ಭದಲ್ಲಿ ಯಾವುದೂ ಘಟನೆಗಳು ನಡೀಬಾರದು ಅಂತೇಳಿ ಎಲ್ಲೆಲ್ಲಿ ವಿಶೇಷವಾಗಿ ಯುವಕರು ಸೇರ್ತಾರೆ ಅಲ್ಲಿ ಎಲ್ಲ ನಮ್ಮ ಇಲಾಖೆಯವರು ಅವರನ್ನು ಮಾನಿಟರ್ ಮಾಡ್ತಕ್ಕಂಥ ರೀತಿಯಲ್ಲಿ ಅವರಿಗೆ ತೊಂದರೆ ಮಾಡಬಾರ್ದು. ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಹೇಳಿದ್ದೇವೆ. ನೀವು ಆಚರಣೆ ಮಾಡಿ, ಆದರೆ ಜವಾಬ್ದಾರಿಯಿಂದ ಮಾಡ್ಕೊಳ್ಳಿ ಹಾಗೆ ಅಂತೇಳಿ. ಆಮೇಲೆ ಟ್ರಾಫಿಕ್ಕು ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು. ಯಾಕೆಂದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಕುಡಿಯೋ ಅಭ್ಯಾಸ ಇರುತ್ತೆ. ಆ ಕುಡಿದಂಥ ಸಂದರ್ಭದಲ್ಲಿ ಗಾಡಿಗಳನ್ನ ಓಡಿಸೋದು ಮಾಡೋದು ಅಂಥದ್ದೆಲ್ಲ ಮಾಡುವಾಗ ಆಕ್ಸಿಡೆಂಟ್ಗಳಾಗಿ ಅವರ ಜೀವಕ್ಕೆ ಅಪಾಯ ಮಾಡ್ಕೊಳ್ತಾರೆ, ಬೇರೆಯವ್ರಿಗೂ ಕೂಡ ಮಾಡ್ತಾರೆ.
ಅದನ್ನು ರೆಗ್ಯುಲೇಟ್ ಮಾಡಬೇಕು ಅಂಥೇಳಿ ಅದೆಲ್ಲ ಹೇಳಿದ್ದೇವೆ, ತಿಳಿಸಿದ್ದೇವೆ. ಮತ್ತು ಹೆಚ್ಚು ಜನಸಂಖ್ಯೆ ಸೇರುವಂಥ ಕಡೆಯಲ್ಲಿ ಹೆಚ್ಚು ಪೊಲೀಸ್ನವರ ಪ್ರೆಸೆನ್ಸ್ ಇರಬೇಕು ಮತ್ತು ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಆಚರಣೆ ಮಾಡ್ಕೊಂಡು ಹೋಗೋದಕ್ಕೆ ಅನುವು ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ನೋಡಿ, ದುರದೃಷ್ಟಕರ, ಇವತ್ತಿಗೂ ಬಗ್ಗೆ ಏನು ನಡೆದಿತ್ತು ಅದನ್ನು ಖುದ್ದು ಅವರ ಹುಡುಗ ಮತ್ತು ಅವರ ತಂದೆ, ಅವರ ಕುಟುಂಬದವರು ನನಗೆ ವಿವರಣೆ ಮಾಡಿದ್ದಾರೆ. ಈ ಇಂಥ ಘಟನೆಗಳು ಎಲ್ಲೂ ಕೂಡ ಆಗಬಾರ್ದು. ಆಧುನಿಕ ಜಗತ್ತಿನಲ್ಲಿ ಇದ್ದೇವೆ ನಾವು, ಮಾಡರ್ನ್ ವರ್ಲ್ಡ್, ಆದರೆ ಇಂಥ ಘಟನೆಗಳು ಆಗಬಾರ್ದು. ಅವರ ನೋವನ್ನು ತೋಡ್ಕೊಂಡಿದ್ದಾರೆ. ಆಮೇಲೆ ಮುಂದೆ ಏನು ಕ್ರಮ ಮಾಡಬೇಕು ಅಂಥೇಳಿ ಅವರು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಒಂದು, ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಒಂದು ವಿಚಾರ. ಎರಡನೇದು, ಈಗ ಅವನು ಎಂಥವನ ಹೆಸರು ವಿವೇಕಾನಂದ, ಅವನಿಗೆ ಕೆಲಸ ಕೊಡಬೇಕು, ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ಕೊಡಿಸಿ ಅಂತ ಹೇಳಿದ್ದಾರೆ. ಆಮೇಲೆ ಅವರ ಸಿಸ್ಟರ್ ಒಬ್ಬಳು, ಅವಳಿಗೂ ಕೂಡ ಹೊಡೆದಿದ್ದಾರೆ, ತಲೆಗೆ ಪೆಟ್ಟು ಬಿದ್ದಿದೆ. ಮತ್ತು ಆ ಮಗು ಇದೆ, ಚಿಕ್ಕ ಮಗು, ಅವಳಿಗೆ ಕೂಡ ಥ್ರೆಟನ್ ಮಾಡಿ ನೀನು ಹೇಳಬೇಕು ಈ ಕತೆ ಎಲ್ಲ ಹೆಂಗಾಯಿತು ಅಂತೇಳಿ, ಅದಕ್ಕಾಗಿ ನೀನು ಬಿಡ್ತೀವಿ ಅಂತ ಹೇಳಿದಾರಂತೆ. ಅದೆಲ್ಲ ಅವರ ನಡೆದಂಥ ಘಟನೆ ಬಗ್ಗೆ ವಿವರಣೆ ಮಾಡಿದ್ದಾರೆ. ನಾವು ಸರ್ಕಾರದಲ್ಲಿ ಭಾಳ ಗಂಭೀರವಾಗಿ ಇದನ್ನು ತಗೊಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅವರಿಗೆ ಕೆಲಸ ಕೊಡೋದು, ಪರಿಹಾರ ಕೊಡೋದು, ಅದೆಲ್ಲವನ್ನು ಕೂಡ ಸರ್ಕಾರ ಮಾಡುತ್ತೆ, ಗೊತ್ತಾಯ್ತಾ. ಆದರೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಜಿಲ್ಲಾಡಳಿತ, ಪೊಲೀಸ್, SP ಅವರು, DC ಅವರು, ಅವರೆಲ್ಲರೂ ಕೂಡ ಕ್ರಮ ತಗೊಂಡಿದ್ದಾರೆ, ಅವರವರ ಹಂತದಲ್ಲಿ ಕ್ರಮ ತಗೊಂಡಿದ್ದಾರೆ. ಆದರೆ ಈ ಘಟನೆ ನಡಿಬಾರ್ದಾಗಿತ್ತು. ಊರಿನಲ್ಲಿ ಅವರು ಒಂದಿಷ್ಟು ದೊಡ್ಡತನ ತೋರಿಸಿದ್ದಿದ್ರೆ ಬಹುಶಃ ಆ ಮಗು ಉಳ್ಕೊಳ್ತಾ ಇತ್ತು. ಗರ್ಭಿಣಿ ಮಗುವನ್ನು ಅವರು ಸಾಯಿಸ್ತಾರೆ ಅಂತ ಹೇಳಿದರೆ ಭಾಳ ಕ್ರೂರವಾಗಿ ಈ ಘಟನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ವಿಶೇಷ ಪ್ರಕರಣ ಅದನ್ನೇ ನಾವು ಚರ್ಚೆ ಮಾಡ್ತೀವಿ. ಇಮಿಡಿಯೇಟಾಗಿ ಇದಕ್ಕೆ ಸ್ಪೆಷಲ್ ಪ್ರಾಸಿಕ್ಯೂಟರ್ನ ಕೂಡ ನೇಮಕ ಮಾಡಿ ಸ್ಪೆಷಲ್ಲಾಗಿ ಇದನ್ನು ತಗೋಬೇಕು, ವಿಶೇಷ ಪ್ರಕರಣ ಅಂತೇಳಿ ತಗೋಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳ ಜೊತೆ ನಾಳೆ ಮಾತಾಡಿ ಆನಂತರ ತೀರ್ಮಾನ ಮಾಡ್ತೀವಿ. ಘಟನೆಗಳಾಗುತ್ತೆ ಈ ಆಧುನಿಕ ಜಗತ್ತಿನಲ್ಲಿ ಕೂಡ. ಬಸವಣ್ಣವರು 830-850 ವರ್ಷದ ಹಿಂದೆ ಅಂತರ್ಜಾತೀಯ ವಿವಾಹ ಆಗಬೇಕು, ಆ ಮೂಲಕ ಜಾತಿ ಪದ್ಧತಿ ಹೋಗಬೇಕು, ಎಲ್ಲರಿಗೂ ಸಮಾನತೆ ಸಿಗಬೇಕು ಅಂತೇಳಿ ಅವರು ಪ್ರತಿಪಾದನೆ ಮಾಡಿದರು. ಅಂತಹ ನಾಡಿನಲ್ಲಿ ಇನ್ನೂ ಕೂಡ ಇದೆಲ್ಲ ಆಗ್ತದೆ ಅಂತ ಹೇಳಿದರೆ ಭಾಳ ವಿಷಾದವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಕಾನೂನು ಒಂದು ಕಡೆ ಕಾನೂನು ಇದೆ, ಕಾನೂನಿನ ಪ್ರಕಾರ ನಾವೇನು ಕ್ರಮ ತಗೋಬೇಕೋ ಖಂಡಿತವಾಗಿ ತಗೊಳ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಜನಸಮುದಾಯಕ್ಕೆ ಒಂದಿಷ್ಟು ದೊಡ್ಡ ಮನಸ್ಸು ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಮನಸ್ಸಿನ ಸ್ಥಿತಿಗತಿಗಳು ಬದಲಾವಣೆ ಆಗಬೇಕು. ಆಗ ಮಾತ್ರ ಈ ಸಮಾಜದಲ್ಲಿ ಒಂದು ಶಾಂತಿ ಬರುತ್ತೆ ಮತ್ತು ಸಮಾನತೆ ಬರುತ್ತೆ. ಸಂವಿಧಾನದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೇ ಹೇಳಿದ್ದಾರೆ. ನಿಮ್ಮ ಭಾವನೆಗಳನ್ನು, ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಅದೆಲ್ಲ ಒಂದು ಕಡೆ ಆದರೆ ಎಲ್ಲೋ ಒಂದು ಕಡೆ ಎಲ್ರಿಗೂ ಸಮಾನತೆ ಸಿಗಬೇಕು ಅಂತ ಅವರು ಕೂಡ ಹೇಳಿದ್ದಾರೆ ಸಂವಿಧಾನದಲ್ಲಿ. ಹಾಗಾಗಿ ಅದಕ್ಕೆ ಇವತ್ತು ಭಾಳ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಮತ್ತು ಏನು ಘಟನೆ ಆಗಿದೆ ಅದರ ಬಗ್ಗೆ ಈಗಾಗಲೇ ನಮ್ಮ ಇಲಾಖೆಯವರು ಕ್ರಮ ತಗೊಂಡಿದ್ದಾರೆ. ಸುಮಾರು 14 ಜನ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಸಸ್ಪೆಕ್ಟ್ ಮಾಡಿದ್ದಾರೆ. 8 ಜನರನ್ನು ಈಗಾಗಲೇ ಅವರು ಅರೆಸ್ಟ್ ಮಾಡಿದ್ದಾರೆ. ಕೆಲವು ಹೆಣ್ಣು ಮಕ್ಕಳನ್ನು ಬಿಟ್ಟು ಮಿಕ್ಕವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೇವೆ. ಸರ್ಕಾರ ಈಗಾಗಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಒಂದಿಷ್ಟು ಕಾಂಪನ್ಸೇಷನ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅವರು ಮನೆಯವ್ರನ್ನ ಭೇಟಿ ಮಾಡ್ತೇನೆ, ಅವರ ಅಹವಾಲುಗಳು ಏನಿದೆ ಅಂತೇಳಿ ಕೇಳಿಕೊಂಡು ಅದ್ರ ಪ್ರಕಾರ ತೀರ್ಮಾನ. ಅದೇ ನಾನು ಅವ್ರಿಗೆ ಮಾತಾಡಿ ಸರ್ಕಾರದಲ್ಲಿ ಇದು ಕೊಲೆ ಪ್ರಕರಣ ಒಂದು, ಎರಡನೇದು ಅಂತರ್ಜಾತಿ ಪ್ರಕರಣ,
ಹಾಗಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕೋ ಅದನ್ನು ಮಾಡ್ತೇವೆ. ಅದು ಅಲ್ಲದೆ ಅದನ್ನು ಹೊರತುಪಡಿಸಿ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಒಂದು ವಿಶೇಷ ಪ್ರಕರಣ ಅಂತ ಹೇಳಿ ಅದನ್ನು ಗಣನೆಗೆ ತಗೊಂಡು ಆ ಮೂಲಕ ಏನು ಮಾಡ್ಬೋದು ಅದನ್ನು ಮಾಡ್ತೀವಿ. ಪೊಲೀಸ್ ಇಲಾಖೆಯನ್ನ ಬೇಯುವುದು ಕಾಮನ್, ಆದರೆ ವಿರೋಧ ಪಕ್ಷಗಳು ಸಹಿತ ಈ ಒಂದು ಪ್ರಕರಣದಲ್ಲಿ ಹೊಗಳುವಂತ ಕೆಲಸ ಮಾಡಿದೆ. ಆದರೂ ಇಬ್ಬರನ್ನ ಅಮಾನತು ಮಾಡಿದ್ದಾರೆ ಸರ್. ನೋಡಿ, ಜೀವ ಉಳಿಸ್ತವ್ರನ್ನ ಅಮಾನತು ಮಾಡಿದ್ರೆ ಅಲ್ಲ, ಅಮಾನತು ಪರಿಶೀಲನೆ ಮಾಡಿ ಅಮಾನತು ಮಾಡಿರ್ತಾರೆ. ಸುಮ್ಮನೆ ಏಕಾಏಕಿಯಾಗಿ ಮಾಡೋದಿಲ್ಲ. ಏನಾದರೂ ಒಂದಿಷ್ಟು ಅವರ ಫೇಲಿಯರ್ಸ್ ಇದ್ದರೆ ಅದನ್ನು ಮಾಡಿರ್ತಾರೆ. ಆದರೆ ವಿರೋಧ ಪಕ್ಷದವರು ಇಂಥ ಸಂದರ್ಭದಲ್ಲಿ ಸರ್ಕಾರ ಜೊತೆ ಸಹಕರಿಸಬೇಕಲ್ವ. ಅದು ಬಿಟ್ಟು ರಾಜಕೀಯ ಮಾಡೋದಕ್ಕೆ ಹೋದರೆ ಇದು ಸರಿ ಕಾಣಿಸೋದು. ಇದರಲ್ಲಿ ರಾಜಕೀಯ ಮಾಡೋವಂಥದ್ದು ಏನೂ ಇಲ್ಲ. ಯಾರೂ ಇದರಲ್ಲಿ ರಾಜಕೀಯ ಮಾಡೋವಂಥದ್ದು ಆಗಬಾರ್ದು ಅಷ್ಟೇ. ಸರ್, ಈಗ ಸಂಕ್ರಾಂತಿ ನಂತರ ಏನಾದರೂ ಕ್ರಾಂತಿ ಆಗುತ್ತಾ ಅಂತ ರಾಜ್ಯದಲ್ಲಿ? ಸಂಕ್ರಾಂತಿ ನಂತರ ಕ್ರಾಂತಿ ಆಗುತ್ತಾ ಅಂತ ಏನಂಗಂದ್ರೆ ಕ್ರಾಂತಿ ಅಂದರೆ ನಿಮ್ಮವ್ರು ಹೇಳ್ತಾ ಇದಾರಲ್ಲ ಸಂಕ್ರಾಂತಿ ನಂತರ. ಅಲ್ಲ, ನಿಮ್ಮ ಪ್ರಕಾರ ಹೇಳಿ ಏನು ಕ್ರಾಂತಿ ಆಗ್ಬೇಕು ನಿಮಗೆ? ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾವೆಲ್ಲರೂ ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವೆಲ್ಲ ಹೇಳಿದ್ದೀವಿ. ಹೈಕಮಾಂಡ್ ನಮ್ಮಲ್ಲಿ ನಿರ್ಧಾರ ಮಾಡ್ತಕ್ಕಂಥದ್ದು. ನೋಡಿ, ಒಂದು ಕಾಲಕ್ಕೆ ಕಾಂಗ್ರೆಸ್ನವ್ರ ನಿಮಗೆಲ್ಲ ಹೈಕಮಾಂಡು ಡೆಲ್ಲಿಗೆ ಹೋಗಬೇಕು, ಚೀಟಿ ಬರಬೇಕು ಅಂತ ಟೀಕೆ ಮಾಡೋರು. ಈಗ ಹೈಕಮಾಂಡು ಅವ್ರುಗಳು ಕೂಡ ವಿರೋಧ ಪಕ್ಷದವರು ಅವ್ರ ಹೈಕಮಾಂಡ್ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಆದರೆ ನಮ್ಮ ಪಕ್ಷದಲ್ಲಿ ಅವತ್ತು ಕೂಡ ಏನೇ ನಿರ್ಧಾರ ಮಾಡಿದರೂ ಅದು ಹೈಕಮಾಂಡ್ ಅಂತ ಹೇಳಿ ನಾವು ಹೇಳ್ತೀವಿ. ಇವತ್ತು ಅದೇ ಹೇಳ್ತೀವಿ, ಹೈಕಮಾಂಡಲ್ಲಿ ನಿರ್ಧಾರ ಮಾಡ್ತಾರೆ. 2020 ದಲಿತ ಸಿಎಂ ಆಗ್ತಾರೆ. ಥ್ಯಾಂಕ್ ಯು.